ಹಲೋ ಗೈಸ್, ವೆಲ್ಕಮ್ ಟು ವಿಚಿತ್ರ ವ್ಲಾಗ್ಸ್. ಇದು ನನ್ನ ಯೂಟ್ಯೂಬಲ್ಲಿ ಫಸ್ಟ್ ವ್ಲಾಗ್. ಇವಾಗ ನಾವು ಚಿಕ್ಕ ತಿರುಪತಿ ಅಂತಲೇ ಫೇಮಸ್ ಆಗಿರೋ ಕಳ್ಳಳ್ಳಿ ಜಾತ್ರೆಗೆ ಹೋಗ್ತಾ ಇದೀವಿ. ನೋಡೋಣ ಬನ್ನಿ ಗೈಸ್. ಇವಾಗೆಲ್ಲ ಬಾಯ್ಸ್ ಎಲ್ಲ ಎಲ್ಲ ಇವತ್ತು ಚಿಕ್ಕ ತಿರುಪತಿ ಅಂತ ಫೇಮಸ್ ಆಗಿರೋ ನಮ್ಮ ಕಳ್ಳಳ್ಳಿಗೆ ಹೋಗ್ತಾ ಇದ್ದೀವಿ. ಕಳ್ಳಳ್ಳಿ ಜಾತ್ರೆ ತೋರಿಸ್ತೀವಿ. ಇವತ್ತು ನೈಟ್ ಫುಲ್ಲು ಗಿಚ್ಚಿಗಿಲಿ ಅವರು ಗೈಸ್. ಈಗ ನಾವು ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಕೆಲಸ ಇದ್ದು ಕೆಲಸ ಮುಗಿಸ್ಕೊಂಡು ಈ ಕಡೆ ಬಂದಿದ್ದು. ಇನ್ನೊಂದು ಟ್ರಾಫಿಕ್ಕು ಕಳ್ಳಾಡ್ಸಂದ್ರ ಸೇತುವೆ ಮೇಲೆ. ಬೇಗ ಡಿ ಕೆ ಶಿವಕುಮಾರ್ ಅವ್ರು ಏನಾರು ಈ ವಿಡಿಯೋ ನೋಡ್ತಿದ್ರೆ ಬೇಗ ಕಳ್ಳಾಡ್ಸಂದ್ರೆ ಸೇತುವೆ ಓಕೆನಾ. ನೋಡಿ ಇವ್ರು ನಡ್ಕೋಗೋರ್ಗು ಹಿಂಸೆ. ಬೇಗ ಬೇಗ ಕ್ಲಿಯರ್ ಮಾಡಿಸಿ ಡಿ ಕೆ ಶಿವಕುಮಾರ್ ಅವರೇ. ನೋಡಿ ಇವಾಗ ಮುಂದೆ ಪೊಲೀಸ್ ಹೋಗ್ತಾವ್ರು ನೋಡ್ರಿ. ಪೊಲೀಸ್ ಹತ್ರ ಹೋಗ್ಬಿಟ್ಟು ಕುತ್ತಿ ಏನಾದ್ರು ಕೇಸ್ ಗೀಸ್ ಹಾಕ್ತಾರ. ಸ್ಟಾರ್ಟ್ ಮೇಲೆಲ್ಲ ಬಂದ್ ಮಾಡ್ಬಿಟ್ಟಿದ್ದಾರೆ ಗೈಸ್. ಹೌದು ಗೈಸ್, ಇಲ್ಲಿಂದ ಹೋಗೋಣ. ಇಲ್ಲಿಂದ ಹೋಗುವ ಗೈಸ್. ನಮ್ಮ ಕನಕಪುರದ ರೆಡ್ ಕೋಟ್ ಅಂತಾನೆ ಫೇಮಸ್ ಆಗಿರೋ ನಮ್ಮ ರೆಡ್ ಕೋಟ್ ತೋರಿಸ್ತೀನಿ ಬನ್ನಿ. ರೆಡ್ ಕೋಟ್ ಅಂತಾನೆ ಫೇಮಸ್ ಆಗಿರೋ ರೆಡ್ ಕೋಟ ನೋಡೋಣ. ಜಾಯಿಂಟ್ ವೀಲ್ ಆಗ್ಲೇ ಬಿಸ್ತಿದ್ದಾರೆ. ಎಷ್ಟೋ ಜನ ಅದ್ರಲ್ಲಿ ಆಡ್ಬೋದು. ನಾವು ಆಡಲಿಲ್ಲ. ರೀಸಲ್ಲೆಲ್ಲ ನೋಡಿ 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 ರೆಡ್ ಕೋಟ್ ಎಲ್ಲ ಕಳ್ಕೊಂಡಿರೋದು ನೋಡ್ಬಿಟ್ಟು ನಮಗೆ ಜೀವನ ಮೇಲೆ ಜೀವಸೆ ಬಂದ್ಬಿಟ್ಟು ಅಲ್ಲಿ ಹೋಗ್ಲಿಲ್ಲ ಗೈಸ್. ಇವತ್ತು ನನಗೂ ಮುಂದೆ ಮಕ್ಳು ಮರಿ ಮಾಡೋ ಆಸೆ ಬೇಜಾಗುತ್ತೆ. ಯಾಕೆ ಇವಾಗಲೇ ಸಾಯೋದು ಗೈಸ್. ಬಾಕಿ ನೀವು ಲೈಟಿಂಗ್ ನೋಡಿ ಹೆಂಗೆ ಹೆಂಗೆ ಮಾಡಿದ್ದಾರೆ ಅಂತ. ಮಿನಿ ತಿರುಪತಿ ಅಂತ ಫೇಮಸ್ ಆಗಿರೋ ಕಳ್ಳಳ್ಳಿ ಆರ್ಚ್ ಹತ್ರ ಹೋಗಿದ್ದೀವಿ. ಇಲ್ಲಿ ನೋಡಿ, ಇಲ್ಲೇ ಮುಂದೆ ಇರೋದು ನಮ್ಮ ಕಳ್ಳಳ್ಳಿ ಆರ್ಚು. ನಾವಾಗಿಲ್ಲ ಸೋಕ್ ಬಂದ ಕ್ಯಾಮ್ರಾ ಆನ್ ಮಾಡ್ಬೇಕು. ಪವರ್ ಆಫ್ ಸೋಷಿಯಲ್ ಮೀಡಿಯಾ. ಜನ ಯಾವುದಕ್ಕೆ ಎದುರ್ಕೊಂತಾರೋ ಎದುರ್ಕೊಳ್ಳೋ ಗೊತ್ತಿಲ್ಲ. ಕ್ಯಾಮ್ರಾಗೆ ಮಾತ್ರ ಮಸ್ತಾಗಿ ಎದುರ್ಕೊಂತಾರೆ ಗೈಸ್. ಇನ್ನೇನು ಬಂದೋ ಇದೇ ಕಳ್ಳಳ್ಳಿ ಆರ್ಚು. ಒಂದು ಆರ್ಚು ನೋಡಿ ಗೈಸ್. ಕಳ್ಳಳ್ಳಿ ಟಿಕೆಟ್ ಕಟ್ಟಾಯ್ತದೆ. ಟಿಕೆಟ್ ಕಟ್ಟಾಯ್ತದೆ ಇಲ್ವಾ ನೋಡ್ಬೇಕು ಇವತ್ತು. ಟಿಕೆಟ್ ಟಿಕೆಟ್ ಊರಲ್ಲ ಟಿಕೆಟ್ ಕಟ್ತಾರೆ ಕಣೋ ಗೈಸ್. ಇದು ಯಾವ ನ್ಯಾಯ ಹೇಳಿ? ನಮ್ಮೂರ ಹಬ್ಬಕ್ಕೆ ಯಾರು ಟಿಕೆಟ್ ಕಟ್ತೀವ ನಾವು? ಬರೋರೆಲ್ಲ ಬರ್ರಿ, ಬರೋರೆಲ್ಲ ಬರ್ರಿ. ಇಲ್ಲ ಹಂಗಲ್ಲ. ಓಹೋ ಸ್ಟಾರ್ಟ್ ಆಯ್ತು ಇಲ್ಲೇ ನೋಡಿ. ಇಲ್ಲಿ ಹೇಗೆ ಸುಖು. ಪೂರ್ತಿ ಟ್ರಾಫಿಕ್ ಗೈಸ್ ಇವತ್ತು. ಯಾಕಂದ್ರೆ ಮಿನಿ ಇರೋದು ಮಿನಿ ತಿರುಪತಿ ಅಂತಾನೆ ಫೇಮಸ್ ಆಗಿರೋದು. ಸಾರಿ, ಮಿನಿ ತಿರುಪತಿ ಅಂತಾನೆ ಫೇಮಸ್ ಆಗಿದೆ. ಅದಕ್ಕೆ ನೋಡಿ ಬೇರೆ ಜಾಮ್ ಮಾಡಿದ್ರೆ ಇಲ್ಲಿ ಕಳ್ಳಲ್ಲಿ ಬರ್ತಿದ್ದೀವಿ. ಬರ್ತಿದ್ದಂಗೆ ಎಲ್ಲ ಟ್ರಾಫಿಕ್ ಎಲ್ಲ ಜಾಸ್ತಿ ಆಗುತ್ತೆ. ಯಾಕಂದರೆ ನಮ್ಮ ತಾಲೂಕಿಗೆ ಮಿನಿ ತಿರುಪತಿ ಅಂತ ಹೆಸರು ಪಡ್ಕೊಂಡಿದೆ ಇದು. ಅದಕ್ಕೋಸ್ಕರ ನೋಡಿ ಎಲ್ಲ ಟ್ರಾಫಿಕ್ಕು. ನಂಡು ನೋಡ್ರಿ ಚೆನ್ನಾಗಿ ಹೋಗ್ಬಿಡಿ, ಚೆನ್ನಾಗಿ ಹೋಗ್ಬಿಡಿ. ಪೂರ್ತಿ ಗಾಡಿಯಲ್ಲಿ ಹಾಕೋದು ಅವರಲ್ಲೇ ಹೋಗುದಂತೆ. ಫಸ್ಟು ಗಾಡಿ ಹಾಕೋಕೆ ಜಾಗ ಮಾಡಬೇಕು. ಆಮೇಲೆ ನಮ್ಮ ಬಾಯ್ಸ್ ಎಲ್ಲ ಏನಂತ ಹುಡುಕ್ಬೇಕು ನಾವು. ಇವಾಗ ಪೂರ್ತಿ ಜನ ಜೋಗ್ಗಳು. ಇಲ್ಲಿ ಎಷ್ಟು ಜನ ಜಾತ್ರೆ ನೋಡಕ್ಕೆ ಬರ್ತಾರೋ ಇವಾಗ ಗೊತ್ತಿಲ್ಲ. ಹುಡುಗಿರು ನೋಡಕ್ಕೆ ಮಾತ್ರ 3/4 ಜನ ಹುಡುಗರು ಬಂದೇ ಬರ್ತಾರೆ. ನಮ್ಮ ಕಳ್ಳಳ್ಳಿ ಸ್ಪೆಷಾಲಿಟಿ. ಕಡಲೆಪುರಿ ಅಂಗಡಿ ಸಿಕ್ತು ಗೈಸ್. ಇಲ್ಲಿ ಕಡಲೆಪುರಿ ಅಂಗಡಿ ಸಿಕ್ತು. ಇಲ್ಲಿ ಕಡಲೆಪುರಿ ಕಾಸು ಕೊಡ್ದಿರ ಇಷ್ಟೆಷ್ಟು ಕಡಲೆಪುರಿ ತಿಂದ್ವಿ. ಅದೇ ಚಾಲೆಂಜು. ಕಡಲೆಪುರಿ ಹಿಡ್ಕೊ ಒಡಗಿಡ್ದು ಯಾವುದೋ ಇವ್ರ ಹತ್ರ ಬಂದು ಜೋರಾಗಿ ಹೊಂಟಿದ್ವಿ. ಬರಪ್ಪ ಮುಂದೆ ಅಂಗಡಿ ನೋಡೋಣ. ಮುಂದೆ ಅಂಗಡಿ ನೋಡ್ತೀವಿ. ಸ್ವಲ್ಪ ಜೋರಾಗಿ ಮಾತಾಡ್ಬಿಟ್ಟು ಇವಾಗ ಅಂಗಡಿಯವ್ರು ಏನೋ ಕೇಳಿಸ್ಕೊಬಿಟ್ರು. ಬಂದೊಂದು ಏಟಾಗಿ ಕಳಿಸ್ಬಿಟ್ಟು ಮುಂದೆ ಹೋಗೋಣ. ಬೇರೆ ಕಡೆ ಎಲ್ಲ ಇವಾಗ ಮಾತಾಡ್ದಾರೆ ಸದ್ದಿಲ್ದಾರ ಹೋಗ್ಬಿಟ್ಟು ಸುಮ್ಮನೆ ಕಡಲೆಪುರಿ ಇಲ್ಲ ಚೋಚಾರು ತಿನ್ಕೊಬರ್ಬೇಕು. ಚಂದ ಒಯ್ದಿದ್ದೆ ನೀವು. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಕಡಲೆಪುರಿ ಬಂದು ಚೋಚ ತಿನ್ಬೇಕಾಗಿತ್ತು. ಮುಂದೆ ಅಂಗಡಿ ಒಳಗೆ ಚೋಚ ತಿನ್ನೋ ನೆಕ್ಸ್ಟು. ಅಣ್ಣ ಕೊಂಬೆ ಎಷ್ಟಣ್ಣ? 50 ಕೊಂಬ 50 ಅಂತೆ. ಮಿನಿ ತಿರುಪತಿ ಅಂತ ಏನು ಫೇಮಸ್ ಆಗದೆ ಅಂತ ಈಗ ಗೊತ್ತಾಯ್ತು. ಅದು ನೋಡು. ಯಾಕಂದ್ರೆ ಇಷ್ಟು ಜನ
ಪೂರ್ತಿ ಜನ. ಏನಲ್ಲಿ ಜನ ಸೇರ್ಬಿಟ್ಟಿದ್ದಾರೆ ನನ್ನ ಲೆಕ್ಕದಲ್ಲಿ. ನೋಡೇ ಇಲ್ಲ ಬಿಡಿ ನಾವು ಅಷ್ಟು ಜನನ. ಎಲ್ಲ ನೋಡಿ ಇವಾಗ ಸ್ಕೂಲ್ ಕಾಲೇಜ್ಗೆ ಹೋಗೋದು ಬಿಟ್ಬಿಟ್ಟು ಸೇರ್ಕೊಂಡು ಇಲ್ಲಿ ಕೇಳುವ ಅವಣ್ಣನ ಅಲ್ಲಿ ಕಡೆ ಅವ್ರೆ. ಏಯ್ ಲ್ಯಾಂಬೋರ್ಗಿನಿ ಕೇಳ್ಬೇಕಣ್ಣಲ್ಲಿ. ಲ್ಯಾಂಬೋರ್ಗಿನಿ ಇವತ್ತು ಫೆಬ್ರವರಿ 1 ಬಜೆಟ್ ಬೇರೆ ಕಡಿಮೆ ಆಗಿದೆ. ಯುರೋಪ್ ಜೊತೆ ಏನೋ ಸೈನ್ ಮಾಡಿಕೊಂಡು ನಮ್ಮ ನಿರ್ಮಲಾ ತಾಯಿ ಅವರು ರೈಟ್ ಬೇರೆ ಕಡಿಮೆ ಮಾಡಿದ್ದಾರೆ. ಯಾರು ಲ್ಯಾಂಬೋರ್ಗಿನಿ ಮತ್ತೆ ಪಾರ್ಷಾ ಮತ್ತೆ BMW ತಗೊಳ್ಳೋರು ಇವಾಗ ಬೈ ಬಂದ್ಬಿಡ್ರಿ. GST ಏನಿಲ್ಲ, ಹೋಲ್ಸೇಲ್ ತಗೊಬಿಡ್ರಿ ಎಲ್ಲಾನು. ನಿಮ್ಮ ಅಪ್ಪ ಕೊಡ್ತಾನೆ. Women. ಓ ಗನ್ನು, ಓ ಎಲ್ಲ ಪೀಸ್. ಈಗ ನಾವು ನಮ್ಮ ತಿರುಪತಿ ಅಂತ ಫೇಮಸ್ ಆಗಿರೋ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಮುಂದೆ ಇದ್ದೀವಿ. ಆ ದೇವಸ್ಥಾನನ ತೋರಿಸ್ತೀನಿ ಬನ್ನಿ. ಈ ಸಲ ಪ್ರಸಾದ ಇಲ್ಲ, ಏನಿಲ್ಲ. ಎಲ್ಲ ಕಲ್ಲಂಗಡಿ ತಿಂತಾ ಇದ್ದೀನಿ ಅಂದರು ನಮ್ಮ ಬಾಯ್ಸು. ಎಲ್ಲಿ ತಿಂತಿದ್ದಾರು ಅಂತ ಗೊತ್ತಿಲ್ಲ. ಹುಡುಕ್ತಾನೆ ಇದ್ದೀವಿ ಆಗ್ಲಿಂದ. ದೇವಸ್ಥಾನ ಸುತ್ತ ಒಂದು ರೌಂಡ್ ಆಗ್ತು, ಆದರೂ ಸಿಗಲಿಲ್ಲ. ಬಾಯ್ಸ್ ಎಲ್ಲ ಇಲ್ಲೇ ಬಾರಿಸ್ತಿದ್ದಾರೆ ಎಲ್ಲ. ಏನು ಮೋಸ ಮಾಡಿ ನಮ್ ಬಿಟ್ಟು ಅಕೇಲೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ ನೀನು. ನೋಡ್ರಿ ನಮಸ್ಕಾರ ಕಣ ನೀನು. ಕೊಟ್ಟವ್ರೆ ನನ್ನ ಫ್ರೆಂಡ್ ಕನ್ನಡ. ಇವಾಗ ಎಲ್ಲರ ಕಡೆಯಿಂದ ಒಂದೊಂದು ಟ್ರೀಟು ನೋಡೋಣ, ಒಬ್ಬೊಬ್ರು ಏನೇನು ಕೊಡ್ತಾರೆ ಅಂತ. ಕಲಾಡಿ ಏನು ಡೇ ತುಂಡು ಇಷ್ಟು ನಮ್ಮ ಸಾಮಾನು ಏನು ಕೊಡ್ತಾರೆ ನೋಡೋಣ. ಸಾಮಾನ್ಯಲ್ಲ ಇವಾಗ ಎಲ್ಲ ಬರ್ರಿ ಇಲ್ಲಿ ಸಾಮಾನ್ಯ ಬೈಲಿ. ಇವಾಗ ಯಾವ್ದಾರ ಪುರಿ ಅಂಗಡಿಗೆ ಹೋಗ್ಬಿಟ್ಟು ಬಿಟ್ಟಿ ಪುರಿ ಅಂತ ಬರ್ಬೇಕು. ಇವ್ನ್ಯಾವನ ಸೆಡೆ ನನ್ ಮಗ. ಯಾವ್ದಾರ ಪುರಿ ಅಂಗಡಿಗೆ ಹೋಗ್ಬಿಟ್ಟು ಬಿಟ್ಟಿ ಪುರಿ ತಿಂದ ಬರ್ಬೇಕು. ಚೋಜಾರು ಟೇಸ್ಟ್ ಮಾಡ್ಕೊಂಡು ಬರ್ಬೇಕು. ಬನ್ನಿ ಬರೋಣ. ಗಾಡಿ ತಿಂದು ಕಂಪ್ಲೀಟ್ ಬರ್ಬೇಕು. ಏನಿರ್ಬೇಕು ರೀತಿ ಹೋಯ್ತಾ ಇರೋದು. ಆಗ ಎಷ್ಟು ಕೊಡ್ತೀರಕ್ಕ ಇದ್ದ? ನಮಗೋಸ್ಕರ ಒಂದು 20 ರೂಪಾಯಿ ಕೊಡಲ್ವಾ? ಅಲ್ಲಿಂದ ದೂರದಿಂದ ಬಂದಿದ್ದೀವಿ. ಇನ್ನ 20 ರೂಪಾಯಿ ಕೊಡ್ರಿ ಅಕ್ಕ. ನಿಮ್ಮ ಹೆಸರು ಹೇಳ್ಕೊಂಡು ದಿನ ತಪ್ಕೊಂಬನಿ ಕೊಡ್ತೀನಿ. ಇದನ್ನ 20 ರೂಪಾಯಿ ಕೊಟ್ಟಿರೋ ದಿನ ತಪ್ಕೊಂಬನಿಕೊಳ್ಳೇನೆ. ಅದನ್ನ ನಮ್ಮ ಮುದುವಣ್ಣವರು ಅವ್ನ ಪ್ರಜ್ಞೆ ಇಲ್ಲ. ಅವ್ನಿಗೆ ಒಂದ್ಸರಿ ಪುಲ್ವಾಮಾ ಅಂತಾನೆ, ಒಂದ್ಸರಿ ಇನ್ಯಾರ್ದೋ ಹೆಂಡತಿ ಗಲಾಟೆ ಅಂತಾನೆ. ಪ್ರಜ್ಞೆನೇ ಇಲ್ಲ ಅವ್ನಿಗೆ. ಏನಾಗಿದೆ ಅವ್ನಿಗೆ? ನಮ್ಮ ಸಾಮಾನ್ಯ ಅಣ್ಣವರು ಎಲ್ಲಾರ್ಗು ಐಸ್ ಕ್ರೀಮ್ ಕೊಡಿಸ್ತಿದ್ದಾರೆ. ಇವಾಗ ನಮ್ಮ ಸಾಮಾನ್ಯವರು ಟ್ರೀಟ್ ಕೊಡ್ತಾವ್ರೆ. ನಿಮ್ಮ ಹತ್ರ ಕಾಸ್ಟ್ಲಿ ಬಜೆಟ್ ಐಸ್ ಕ್ರೀಮ್ ಎಷ್ಟದಣ? ನಮ್ಮ ಸಾಮಾನ್ಯ ಟ್ರೀಟು ಯಾವ್ದೋ ನಿಮ್ಮ ಅಂಗಡಿಲಿ ಕಾಸ್ಟ್ಲಿ ಐಸ್ ಕ್ರೀಮ್. ಕಾಸ್ಟ್ ಎಷ್ಟು ಅಣ್ಣ? 10 ರೂಪಾಯಿ ಕೊಡ್ಬೇಡ್ರಿ. ಕಾಸ್ಟ್ ಎಷ್ಟು?
ಇಷ್ಟನೇ ಕಾಸ್ಟ್ಲಿ. ಹುಡುಗ ಎದ್ರು ಬಿಡ್ತಾನೆ ಅಂತ ಕೊಡ್ತಾವ್ರೆ. ಕೊಡ್ತೀನಿ ಮೊದಲ ಅಂತವ್ರೆ. ತಿನ್ರಿ ಯಾರು ಲಾಸ್ಟ್ ವರ್ಗು ತಿಂತೀರೋ ಅವ್ರದೇ ಕಾಸು. ಲಾಸ್ಟ್ ವರ್ಗು ಯಾರು ತಿಂತಾರೋ ಅವ್ರದೇ ಕಾಸು ಕೊಡೋದು. ನೋಡ್ರಿ ಹೇಳ್ ತಕ್ಷಣ ಹೆಂಗ ಅರಿತಾವನೆ, ಸಗ ಅಂತ ಅರಿತಾವನೆ. ನಾನೇನು ತಿಂದಿಲ್ಲ. ಯಾವ್ದು ಹೆಂಗ ಹೋಗ್ಲಿ, ಬಟ್ ನಾವು ತಿನ್ನೋಣ. ಅದೇನು ಹೇಳಿ ಏನು ಹೇಳ್ಬೇಡ, ಹೋಗಿ ಮಜಾ ಮಾಡೋದು. ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ, ಬಿಡೋದು ಹೆಂಗೋದು ನೀರು ಐದು ತಿನ್ನಾಕ್ಬಿಡಲ್ಲ. ಬನ್ನಿ ಬನ್ನಿ ಅಂತ ಬೇಜಾರು ಮಾಡ್ಕೊಂಡು ಸಮಸ್ಯೆ ಮಾಡೋ. ಯಾರ್ಯಾರು ಕಳ್ಳಳ್ಳಿ ಜಾತ್ರೆ ಬಂದ್ರೆ ಅಣ್ಣ ಇದು ಲೊಕೇಶನ್ ಹೇಳ್ಬಿಡ್ರಿ ಅಣ್ಣ, ಬರ್ತಾರೆ. ಕಳ್ಳಳ್ಳಿ ಬಂದ್ಬಿಟ್ಟು ಲೊಕೇಶನ್ ಕಳ್ಳಳ್ಳಿ ದೇವಸ್ಥಾನ ದಿನ ಮಲ್ಕೊಂಡ್ 3 ಗಂಟೆ ಆಗ್ತದೆ. ಬೆಳಗ್ಗೆ 6 ಗಂಟೆಗೆ ಎದ್ದೋಳತ್ ನಾನು. ಇಷ್ಟು ಜನಗಳಾಗಿದ್ರು ಈ ನನ್ನ ಮಗನು, ಈ ಲೋಫರ್ ನನ್ನ ಮಕ್ಳು, ಇವ್ರಿಬ್ರು ಸೇರ್ಕೊಂಡು ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ. ಇನ್ನ ತಿಂದವನೆ 4 ಪೀಸ್ ಇವಾಗ ಹಾಕೊಂಡ. ಅಕ್ಕ ಒಂದ್ ಪ್ಲೇಟ್ ಬೇರ್ಪುರಿ ಎಷ್ಟಕ್ಕ? 30. ಇಷ್ಟು ಜನ ಇದೀವಿ, 20 ಜನ. 20 ರೂಪಾಯಿ ಕೊಡ್ತೀರಾ? 20 ರೂಪಾಯಿಗೆ 6 ಕೊಡ್ತೀರಾ? ನೋಡ್ರಿ ಅಕ್ಕ, ನಮ್ಮ ಹುಡುಗರು ಆಸೆಯಿಂದ ಕಳ್ಳಳ್ಳಿ ಜಾತ್ರೆಗೆ ಬಂದವ್ರೆ. ಓಕೆ, ಇವಾಗ 20 ರೂಪಾಯಿ ಕೊಡೋರಂತೆ. ಬರ್ರಿ ನೆಕ್ಸ್ಟ್ ಅಂಗಡಿಗೆ ಹೋಗೋಣ. ಕಂಜಸ್ ನಮ್ಮ ಮಗಳಾಗಷ್ಟವು. ನೆಕ್ಸ್ಟ್ ಏನ್ ಚೆನ್ನಾಗದೆ, ಇನ್ನಕ್ಕೆ ಯಾವ್ದಾದ್ರು ಕಾಸ್ಟ್ಲಿ ದುಡ್ಡು ಬೇಕಾಗಿತ್ತು ಖರ್ಚು ಮಾಡ್ಸಾಕ್ ಬಿಡ್ಬೇಕು. ಓಕೆ ಗೈಸ್, ಇವಾಗ ಇನ್ನೊಂದು ಬೊಮ್ಮೆ ತಗೋಣ ಅನ್ಕೊಂಡೆ, ಬೇಡ ಅಲ್ಲ ಪಾಪ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇವತ್ತು 1ನೇ ತಾರೀಕು. ಇಲ್ಲಿ ಯಾರನ್ನಾರು ಹಿಡಿದ್ರೆ ಫೆಬ್ರವರಿ 14 ಮಸ್ತಾಗಿ ಮಾಡ್ಬೋದು. ಇವತ್ತು ಫೆಬ್ರವರಿ 1ನೇ ತಾರೀಕು. ಫೆಬ್ರವರಿ 1ನೇ ತಾರೀಕು ಅಂದ್ರೆ ಫೆಬ್ರವರಿ 1ನೇ ತಾರೀಕು. ನೋಡು, ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು. ಹೌದು, ಎಲ್ಲೋಗಿದ್ರು ನಂದು 50 ರೂಪಾಯಿ ಕನಕಪುರದಲ್ಲಿ. ಇವಾಗ ವಾಪಸ್ ಹೋಗೋಣ. ಈಗ ತಿನ್ನಕ್ಕೆ ಏನು ಇಲ್ಲ, ರಿಟರ್ನ್ ಹೋಗೋಣ. ಇವಾಗ ಇವ್ರ ಹತ್ರ ಜಾಸ್ತಿ ಬಜೆಟಲ್ಲಿ ಖರ್ಚು ಮಾಡಿಸ್ಬೇಕು. ಯಾವ್ದಾದ್ರು ಕಾಸ್ಟ್ಲಿ ದುಡ್ಕೋಣ, ಲೋಕಲ್ ಎಲ್ಲ ಬೇಡ. ಹೋಗ್ಬಿಟ್ಟು ಹಿಂಗೆ ಅದು ಹಿಂದೆ ಹೋಗ್ಬಿಟ್ಟು ಏನ್ ಈ ರೆಸ್ಪೆಕ್ಟು. ಏನಣ್ಣ ಇದು? ಪ್ರೊಜೆಕ್ಟರ್ 3D ಗ್ಲಾಸ್. ದೊಡ್ಡದಾಗ ಕಾಣ್ತದೆ ಕಣೋ. ನಮ್ಮ ಕಣ್ಣು ಚಿಕ್ಕದಾಗಲ್ಲ, ಚಿಕ್ಕದಾಗ ನೋಡೋಣ ಬಂದ್ರಿ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು. ಇವಾಗ ಪೊಲೀಸ್ನವರು ಡೂಪ್ಲಿಕೇಟ್ ಗಣೇಶ್ ಶೂಟ್ ಮಾಡ್ತಾವ್ರೆ ನೋಡ್ರಿ. ಆ ಡಬಾ ಎಲ್ಲ ಪೀಸ್ ಪೀಸ್. ಓ ವಾಚ್ತವ್ರು ನೋಡ್ರಿ ಪೊಲೀಸರು. ಅಂಗಡಿ ಸೆಂಟ್ರಿಗೆ ಹಾಕ್ಬಿಟ್ಟವ್ರಿ ಅಂತ.
ಬನ್ರಿ 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 ಪಾಪ ನೀವೇ ಕೇಳ್ತಿದ್ದೀರಿ ಬನ್ರಿ ನೋಡ್ರಿ ಅಂಗಡಿ ಮೇಲೆ ಏಟ್ ಕಿಡ್ ಹಾಕ್ಬಿಡವ್ರೆ ಅಂಗಡಿಗೆಲ್ಲ ಏಟ್ ಹಾಕ್ಬಿಟ್ಟು ಹೋಯ್ತಾವ್ರೆ ಎಲ್ಲ ಸೈಡ್ಗೆ ಎತ್ತಿ ಅಂತ ಏ ಗೋಬಿ ಗೋಬಿ ನೋಡ್ರಿ ಆಡೋ ಸಾಮಾನುಗಳು ತಗೋಬೇಕಾಯ್ತು ರಿಮೋಟ್ ಕಾರ್ ತಗೋಬೇಕಾಯ್ತು ಒಂದು ಆಸೆ ಇತ್ತು ಕಾಸಿಲ್ಲ ಬಿಡ್ರಿ ಏನ್ ಗೊತ್ತಾ ಆಸೆನೆ ಬಂದ್ಬಿಟ್ಟು ತಿನ್ನಕ್ಕೆ ಸಿಗ್ಲಿಲ್ಲ ಇವ್ನ್ಯಾವನ ಸೆಡೆ ನನ್ ಮಗ ಅವ್ನ್ ಪ್ರಜ್ಞೆ ಇಲ್ಲ ಅವ್ನಿಗೆ ಒಂದ್ಸರಿ ಪುಲ್ವಾಮಾ ಅಂತಾನೆ, ಒಂದ್ಸರಿ ಇನ್ಯಾರ್ದೋ ಹೆಂಡತಿ ಗಲಾಟೆ ಅಂತಾನೆ. 150 ಮೈಲೇಜ್ ಕೊಡತ್ತಂತೆ ಹೊಂಡ ಊಟ ಕಳಿಸ್ತಾನೆ ನೋಡಿ. ನೋಡಿ ಎದುರ್ಸಿ ಎದೆಗೆ ಓದ್ಬಿಡ್ತೀನಿ ಮನೆ ಮುಚ್ಕೊಂಡು ಕನ್ನಡದಲ್ಲಿ ಮಾತಾಡ್ಬೇಕು ಹೇಳ್ತಾ ಇದ್ದೀನಿ. ನಮ್ಮ ಚಂದು ಅವರು ಅವ್ರ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಹೊಂಟೆ ಹೋದ ಬಿಟ್ಬಿಟ್ಟು ಕರ್ಕೊಬತ್ತೀನಿ ನಾನು. ಚಂದು ಫುಲ್ ಬಿಸಿ ನೋಡಿ, ಹೋಯ್ತಾ ಇದ್ದಾನೆ ನೋಡೋದೇ ಇಲ್ಲ. ಓ ಚಂದು ಲೋ ಲೋ ಎಲ್ಲ ಅಲ್ಲೇ ನಿಂತ್ಕೊಂಡ್ರು ಬಾರೋ, ಬೇಲ್ಪುರಿ ತಿಂತವ್ರೆ. ನಮ್ಮ ಚಂದು ಅವ್ರ ನಂಬರ್ ಬೇಕಾದ್ರೆ ಟೈಪ್ ಮಾಡ್ಕೊಳ್ಳಿ. ನಾನೀಗ ಸ್ವಲ್ಪ ಫ್ಲೈಟ್ ಹುಡುಕ್ಬೇಕು. ಇವಾಗ ಈ ಚರ ಚೌಕುಡಿಯಲ್ಲಿ ಹೋಗೋಕ್ಕಾಗಲ್ಲ. ನೆಕ್ಸ್ಟ್ ಯಾವ್ದಾದ್ರು ಜಾತ್ರೆ ಐಟಮಲ್ಲಿ ಫ್ಲೈಟ್ ಇದೆ ಹೋಗ್ಬಿಟ್ಟು ಕಳ್ಳಳ್ಳಿಯಿಂದ ಆರಿಸ್ಬಿಡುವ. ಯಾರ ಕಡೆಯಿಂದ ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ಇವ್ರು ನೆಕ್ಸ್ಟ್ ಫೆಬ್ರವರಿ 14 ಸಿಗ್ತಾರೆ ಇವರು. ಜಯಂತು ಸಾನೆ ಹಾಕಿದ್ರೆ ಕೇಳೋಣ. ಆಂಟಿ ನೋ ಕಮೆಂಟ್. ತಿಗ ಮುಟ್ಕೊಂಡು ಕೊಟ್ಟಿದ್ದೀನಿ, ತಿಗಾಗ ತಿಂಕ ಹೋಯ್ತಾ ಇರ್ಬೇಕಷ್ಟೇ. ಫಸ್ಟು ಹಳೆದೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ. ಇವೊಂದೊಂದು ಇವಾಗ ಬಿಲ್ಲಲ್ಲಿ 40 ರೂಪಾಯಿ ನೀನು ಕೊಟ್ಟಿಯಾ? ಕಡ್ಲೆಕಾಯಿ ಕೊಡ್ಸಲ್ವಾ? 100 ರೂಪಾಯಿ 3 ಸೇರು. 100 ರೂಪಾಯಿ 3 ಸೇರು. ಹೆಂಗೆ ಕಡಲೆ ಬೀಜ? ಕಡಲೆ ಬೀಜ ಹೆಂಗೆ ಎಲ್ಲ ಮುಡಿವಿ. ಆಮೇಲೆ ತುಂಬ್ತೀನಿ, ಕತ್ತರಿಸಿ ಮೂಟೆ ಕಟ್ಕೆ ಒಳಗೆ ಹಸಿತೀನಿ ನೋಡು. ಈಗ ರೋಬೋಟ್ ಆಗ್ತಿದೆ. ಭವಿಷ್ಯ ಆ ಹುಡುಗನ್ ಏನ್ ಹೇಳುತ್ತೆ ನೋಡೋಣ ಬನ್ರಿ. ಹಾಕ್ಸ್ಕೊಂಡ್ಬಿಟ್ಟು ಕಾಸು ಕೇಳಿದ್ರೆ ಕಾಸಿಲ್ಲ ಅಂತ. ಇದು ಬೆಂಕಿ ಏನಂತ ಇದೆ ಗೊತ್ತಿಲ್ವೇ? ಮತ್ತೆ ಹಂಗೆ ಕಿವಿ ಕೊಟ್ಬಿಟ್ಟ ಒಂಟೆ ಹೋದವನು. ಕಾಸಿಲ್ಲ ಅಂತ ಅವ್ರೆ. ಇದು ನಮ್ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು. ಎಲ್ಲರೂ ಕಾಸು ಹಾಕೋಬಿಟ್ಟು ಹೋಗೋಣ. ಮಸಾಲೆ ಅಲ್ಲ,
ಮಸಾಲೆ ಯಾವ್ದು ಮಸಾಲೆ ಮಸಾಲೆ ಇವನು ಹಿಡಿಯುವ ಆಮೇಲೆ ನಿಮ್ದು ಹನ್ನೊಂದು ನಂಬರ್ ಇಸ್ಕೊಳ್ಳಿ ಇವ್ರ ಮದುವೆಗೆ ಇವಾಗ ಆರ್ಡರ್ ಮಾಡೋಣ. ನೆಕ್ಸ್ಟ್ ಇನ್ನು ಫೆಬ್ರವರಿ 12ಕ್ಕೆ ಮದುವೆ. ಫೆಬ್ರವರಿ 14ಕ್ಕೆ ಬಾಡೂಟ. ಅವ್ನ ಪ್ರಜ್ಞೆ ಇಲ್ಲ ಅವ್ನಿಗೆ. ಇವರು ಚಂದೂರು ಋಣದಲ್ಲಿ ಬದುಕ್ತಿದ್ರು ಇವರು. ಹೇಗಿದ್ರು ನಾನು ಜಾಸ್ತಿ ಮಸಾಲೆ ಪುರಿ ತಿನ್ಬಿಟ್ಟು ಇವತ್ತು ನೋಡ್ರಿ ನಮ್ ಗೋಬಿ ನಂದು ಗೋಬಿದು ಆಗೋಯ್ತು. ಒಂದು ಸೀಟ್ ಕಡಿಮೆ ಐತೆ, 20 ರೂಪಾಯಿ ಉಳ್ಕೋತು. ಈ ತರ ಬಿಸಿ ಸಿಕ್ಕಿದ್ರೆ ನನ್ನ ಮಕ್ಕಳು ಏನು ಬಿಡೋರು. ಇವಾಗ ಕನಕಪುರ ಫೇಮಸ್ ಇನ್ಫ್ಲೂಯೆನ್ಸರ್ ಗೈಸ್ ಇಲ್ಲೇ ಇದ್ದಾರೆ ನಮ್ಮ ನಾಗೇಂದ್ರ ಕನ್ನಡಿಗರು. ನಾವು ಆರಾಮ್ ಬ್ರೋ, ನಾವು ನಿಮ್ಮ ಇನ್ಸ್ಪಿರೇಷನ್ ತಗೊಂಡು ನಾವು ಲಾಗ್ ಮಾಡ್ತಾ ಇದೀವಿ ಬ್ರೋ. ನಮ್ಮ ಕಡೆಯಿಂದ ಏನೇ ಸಪೋರ್ಟ್ ಇದ್ರೆ ಖಂಡಿತ ಮಾಡೋಣ ಬ್ರೋ. ಥ್ಯಾಂಕ್ ಯು ಬ್ರೋ. ನೋಡಿ ಯಾರೆಲ್ಲ ನೋಡ್ತಾ ಇದ್ದೀರಾ ವಿಚಿತ್ರ ಬ್ಲಾಗ್ಸ್ ಫಾಲೋ ಮಾಡ್ಕೊಳ್ಳಿ. ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ನಾನು ಚೆಕ್ ಮಾಡಿ ಹೇಳ್ತೀನಿ. ಥ್ಯಾಂಕ್ ಯು ಬ್ರೋ. ನಮ್ಮ ನಾಗೇಂದ್ರ ಕನ್ನಡಿಗ ಅವ್ರು ಸಿಕ್ಕಿದ್ರು, ಅವ್ರ ಜೊತೆ ಸ್ವಲ್ಪ ಬ್ಲಾಗ್ ಮಾಡುವ. ಗೈಸ್ ಲೈಫಲ್ಲಿ ಎಷ್ಟೇ ಇದ್ರು ಈ ಥರ ಜಾತ್ರೆಗಳಲ್ಲಿ ಒಂದು 4 ಜನ ಫ್ರೆಂಡ್ಸ್ನ ಹಾಕೊಂಡು ಈ ಥರ ಚಿಲ್ ಮಾಡಲಿಲ್ಲ ಅಂದರೆ ಲೈಫೇ ವೇಸ್ಟ್ ಗೈಸ್. ಇಷ್ಟೇ ಗೈಸ್ ಜೀವನ. ಆರಾಮ್ ಮಸ್ತಾಗಿ ಎಂಜಾಯ್ ಮಾಡಬೇಕು, ಮಸ್ತಾಗಿ ಚಿಲ್ ಮಾಡಬೇಕು, ಅಷ್ಟೇ ಗೈಸ್. ಅಷ್ಟೇ.